ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಲಾಸ್ಟ್ ವಿಡಿಯೋ ಹಾಕಿದೆ, ನಾನು ಸೋರೆಕಾಯ್ದು ರೆಸಿಪಿ ಹಾಕಿದೆ, ಪರೋಟ ಹಾಕಿದೆ. ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಹೇಳಿದೆ ಲಾಸ್ಟ್ ವಿಡಿಯೋದಲ್ಲಿ, ಒಂದ್ಸತಿ ಆ ವಿಡಿಯೋ ಚೆಕ್ ಮಾಡಿ. ಯಾರು ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂತಂದರೆ ತುಂಬ ಚೆನ್ನಾಗಿ ಬಂದಿದೆ, ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿತ್ತು. ಸೊ ನೀವು ಒಂದ್ಸತಿ ಆ ವಿಡಿಯೋ ಮಿಸ್ ಮಾಡ್ದೇ ಚೆಕ್ ಮಾಡಿ. ಅದರದ್ದೇ ಕಂಟಿನ್ಯೂ ಮತ್ತು ಇನ್ನೊಂದು ರೆಸಿಪಿ ಮಾಡ್ತಾಯಿದ್ದೀನಿ. ಇದು ತುಂಬ ಸಿಂಪಲ್ಲಾಗಿರುತ್ತೆ. ಸಾಂಬಾರು ಮಾಡ್ತಾಯಿದ್ದೀನಿ, ಸೋರೆಕಾಯ್ದು ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ತೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಒಂದು ಬೆಲ್ ಐಕಾನ್ ಒತ್ತಿದ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತು ವಿಡಿಯೋ ಕಂಪ್ಲೀಟ್ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇವಾಗ ನೋಡಿ, ನಾನು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಾನು ಇದು ನಾಟಿದು ಸೋರೆಕಾಯಿ ನಾನು ತೊಗೊಂಡಿರೋದು ನಾಟಿದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾಗಿ ಇದನ್ನು ಎರಡು ನಾನು ರೆಸಿಪಿ ಮಾಡೋಣ ಅಂತ ಅಂದರೆ ಅರ್ಧ ಭಾಗ ಮಾಡಿಕೊಂಡು ಅದನ್ನು ಅರ್ಧನ ನಾನು ಪರೋಟ ಮಾಡ್ಕೊಂಡಿದ್ದೆ. ಅದು ಫುಲ್ ಕಂಪ್ಲೀಟ್ ಅದನ್ನು ಯೂಸ್ ಮಾಡ್ಕೊಂಡಿದ್ದೆ. ಈಗ ಇನ್ನೊಂದು ಅರ್ಧ ಇತ್ತಲ್ವ, ಈಗ ಇದನ್ನು ಅಷ್ಟೇ. ನಾನು ಸ್ವಲ್ಪ ಸಿಪ್ಪೆ ಇದು ತುಂಬಾ ಗಟ್ಟಿ ಇದೆ, ಹಾಗಾಗಿ ಸಿಪ್ಪೆ ತೆಗೆದು ಕ್ಲೀನಾಗಿ ಇದು ನಾವು ಓಳು ಹೆಚ್ಚುತ್ತೀವಲ್ವ. ಇವಾಗ ನಾವು ಏನೇ ತರಕಾರಿಗಳು ಕಟ್ ಮಾಡಿದ್ರು ನಾರ್ಮಲಾಗಿ ಕಟ್ ಮಾಡ್ಕೊತೀವಲ್ವ ಓಳ್ ಥರ. ಸೊ ಆ ಥರ ನಾನೆಲ್ಲ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಅಷ್ಟರಲ್ಲಿ ನೋಡಿ, ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಸ್ಕಿಪ್ ಅಂದರೆ ತಿನ್ನಲ್ಲ ಅಂಥವರು ಸ್ಕಿಪ್ ಮಾಡ್ಕೋಬೋದು. ನಾನು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಸಾಂಬಾರಿಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊತೀನಿ. ಮತ್ತು ಈರುಳ್ಳಿ ಎಲ್ಲ ಹಾಕಿ, ಮತ್ತು ಕರಿಬೇವೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಹಿಂಗನ್ನು ಸೇರಿಸ್ಕೋಬೇಕು. ನಾವು ಯಾವುದೇ ಸಾಂಬಾರು ಮಾಡಿದ್ರೂ ಹಿಂಗೆ ಹಾಕಿದ್ರೆ ಸ್ವಲ್ಪ ರುಚಿ ಚೆನ್ನಾಗಿ ಕೊಡುತ್ತೆ. ಹಾಗಾಗಿ ಅಷ್ಟನ್ನು ಸೇರಿಸ್ಕೊಂಡು 1 ನಿಮಿಷ ಚೆನ್ನಾಗಿ ಬಾಡಿಸ್ಕೋಬೇಕು. ಅದಾದಮೇಲೆ ಒಣಮೆಣ್ಸಿನ್ಕಾಯಿ ಖಾರಕ್ಕೆ ಮತ್ತು ರುಚಿ ಚೆನ್ನಾಗಿ ಕೊಡುತ್ತೆ ಅಂತ ಹೇಳಿ ಒಣಮೆಣ್ಸಿನ್ಕಾಯಿ ಹಾಕಿದ್ಮೇಲೆ ಎರಡು ಟೊಮೆಟೊನ ದಪ್ಪ ಹೆಚ್ಚಿಟ್ಕೊಂಡಿದೆ ಸಾಂಬಾರಿಗಲ್ವ. ಸೊ ಮೆತ್ತಗಾಗ್ಬಿಡುತ್ತೆ. 1-2 ನಿಮಿಷ ಮುಚ್ಚಿಟ್ಬಿಟ್ರೆ ಬೇಗನೆ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ಟೊಮೆಟೊ ಜೊತೆಗೇ ನಾನು ನೋಡಿ, ಇದು ಸೋರೆಕಾಯಿನ ಸಿಪ್ಪೆ ತೆಗೆದು ಓಳ್ ಥರ ಮಾಡಿ ಹೆಚ್ಚಿಟ್ಕೊಂಡಿದ್ದೀನಿ. ಈ ಥರ ಕಾಣಿಸ್ತಾ ಇದೆಯಲ್ವ, ತುಂಬ ದಪ್ಪನೂ ಇಲ್ಲ, ತುಂಬ ಸಣ್ಣಕ್ಕೂ ಇಲ್ಲ, ಮೀಡಿಯಮ್ ಆಗಿದೆ. ಹಾಗಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡು ಫುಲ್ ಒಂದನ್ನು ಯೂಸ್ ಮಾಡ್ಕೊತೀನಿ. ಯಾಕಂದರೆ ಸ್ವಲ್ಪ ತರಕಾರಿ ಎಲ್ಲ ತುಂಬ ಅಂದರೆ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತೀವಿ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ತರಕಾರಿನ ಯೂಸ್ ಮಾಡ್ಕೊತೀನಿ ಸಾಂಬಾರೆಲ್ಲ ಮಾಡಿದ್ರೆ. ಸ್ವಲ್ಪ ಉಪ್ಪು, ಅದು ಬೇಯಬೇಕಲ್ವ, ಅದಕ್ಕೆ ಉಪ್ಪು ಮತ್ತು ಅರಿಶಿನ ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 5-6 ನಿಮಿಷ ಕಡಿಮೆ ಉರಿಯಲ್ಲಿ ಇಟ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ರೆ ಅಷ್ಟರಲ್ಲೇ ಚೆನ್ನಾಗಿ ಇದು ಬೆಂದೋಗುತ್ತೆ. ನೋಡಿ, ಈ ಥರ ಮುಚ್ಚಿಟ್ಬಿಟ್ರೆ ಬಿಸಿಗೆ ಚೆನ್ನಾಗಿ ನೋಡಿ ಎಷ್ಟು ಸಾಫ್ಟಾಗಿದೆ ಅಲ್ವ. 3 ನಿಮಿಷ ಏನೋ ಇಟ್ಟಿದೆ ಅಷ್ಟೇ, ನಾನು ಅಷ್ಟಕ್ಕೇ ಸಾಫ್ಟಾಗಿದೆ. ಮತ್ತು ಇನ್ನೊಂದು ಸತಿ ಈ ಥರ ತಿರುಗಿಸ್ಬಿಟ್ಟು ಮತ್ತೆ ಮುಚ್ಚಿಟ್ಬಿಟ್ರೆ 1 ನಿಮಿಷ 1-2 ನಿಮಿಷದಲ್ಲಿ ಮೆತ್ತಗಾಗ್ಬಿಡುತ್ತೆ. ಈ ಕುಕ್ಕರಲ್ಲೆಲ್ಲ ಹಾಕಿದ್ರೆ ಬೇಳೆ ಜೊತೆಗೆ ಬೇಳೆ ಬೇಯಲ್ಲ, ಇದು ಬೇಗ ಬೆಂದೋಗುತ್ತಲ್ವ. ಹಾಗಾಗಿ ಈ ಥರ ಸ್ವಲ್ಪ ಈ ಮೆತ್ತಗಿರೋ ತರಕಾರಿಗಳನ್ನಾದರೆ ಈ ಥರನೇ ಬೇಯಿಸ್ಕೊಂಡ್ರೆ ನಮಗೆ ಚೆನ್ನಾಗಾಗುತ್ತೆ. ನೋಡಿ ಎಷ್ಟು ಮೆತ್ತಗಾಗಿ ನಾನು ಎಷ್ಟು ಹಾಕಿದೆ ಅಲ್ವ, ಬೆಂದ ಮೇಲೆ ತುಂಬಾ ಕಡಿಮೆ ಆಗೋಗುತ್ತೆ. ಈ ಹದದಲ್ಲಿ ಸಾಂಬಾರು ಪೌಡರ್ ನಾನು ಮನೆಯಲ್ಲೇ ಮಾಡಿರೋದು. ನಿಮಗೂ ಈಗ ಸಾಂಬಾರು ಪೌಡರ್ ಏನಾದರೂ ರೆಸಿಪಿ ಬೇಕಂದರೆ ಒಂದ್ಸತಿ ನಂದು ಹಳೆ ವೀಡಿಯೋಗಳಿದೆ, ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಯಾರಿಗಾದರೂ ಸಾಂಬಾರು ಪೌಡರ್ ಆಗಿರ್ಬೋದು, ಮಿಲೆಟ್ ಹೆಲ್ತ್ ಮಿಕ್ಸ್ ಪೌಡರು, ಈ ಥರ ಇನ್ನೂ ಹಲವಾರು ಹೋಮ್ಮೇಡ್ ಪ್ರಾಡಕ್ಟ್ಗಳು ನಾನೇ ಪ್ರಿಪೇರ್ ಮಾಡಿ ಕೊಡ್ತಾಯಿದ್ದೀನಿ. ಯಾರಿಗಾದರೂ ಬೇಕಾದರೆ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಕೆಳಗಡೆ ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಇವಾಗ ಬೇಳೆನ ಫಸ್ಟೇ ನಾನು ಬೇಯಿಸಿ ಇಟ್ಕೊಂಡಿದ್ದೆ. ಮುಂಚೆನೇ ಬೇಯಿಸಿ ಇಟ್ಕೊಂಡಿದ್ರೆ ಸ್ವಲ್ಪ ಈಸಿ ಆಗುತ್ತಲ್ವ ಅಂತ ಹೇಳಿ ಈ ಬೇಳೆ ಜೊತೆಗೆ ನಾನು ಹೆಸರು ಬೇಳೆ ಮತ್ತು ಬೇಳೆ ಎರಡನ್ನೂ ಒಂದೊಂದು ಅಂದರೆ ಈಕ್ವಲ್ ಆಗಿ ಹಾಕ್ಬಿಟ್ಟು, ಈಗ ಅದು ಈ ಸಮ್ಮರ್ ಇರೋದ್ರಿಂದ ಸ್ವಲ್ಪ ಹೆಸರುಬೇಳೆ ತಂಪಲ್ವ, ಯೂಸ್ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿ ನಾನು ಸಾಂಬಾರು ಮಾಡಿದ್ರೆ ಅದ್ರ ಜೊತೆಗೆ ನಾನು ಸ್ವಲ್ಪ ಇದು ಹೆಸರುಬೇಳೆನೂ ಹಾಕ್ತೀನಿ. ಹಾಗಾಗಿ ಎರಡನ್ನೂ ಬೇಯಿಸಿ ಇಟ್ಕೊಂಡಿದ್ದೆ. ನೋಡಿ, ಈ ಹದದಲ್ಲಿ ಚೆನ್ನಾಗಿ ನೋಡಿ ಈ ಥರ ಕುದಿಸ್ಕೋಬೇಕು. ಚೆನ್ನಾಗಿ ಕುದಿಸ್ಕೊಂಡು 2-3 ನಿಮಿಷ ತನಕ ಕುದೀತಾ ಇದ್ದರೆ ಅದು ಸ್ವಲ್ಪ ಇನ್ನೂ ಗಟ್ಟಿ ಬರುತ್ತೆ. ಮತ್ತು ತುಂಬ ಜನ ಈ ಮಿಲೆಟ್ ಹೆಲ್ತ್ ಮಿಕ್ಸ್ ಪೌಡರ್ ಆಗಿರ್ಬೋದು, ಇದು ಸಾಂಬಾರು ಪೌಡರು, ರಸಮ್ ಪೌಡರು, ಇವು ಡ್ರೈ ಫ್ರೂಟ್ಸ್ದು ಮತ್ತು ಇನ್ನೂ ಹಲವಾರು ಥರ ಪುಡಿಗಳೇ ಆಗಲಿ ಎಲ್ಲ ತೊಗೊಂಡವರು ತುಂಬ ಇಷ್ಟಪಟ್ಟು ತುಂಬ ಚೆನ್ನಾಗಿದೆ ಅಂತ ಖುಷಿಯಿಂದ ಮತ್ತೆ ತರಿಸ್ಕೊತಾ ಇದ್ದಾರೆ. ಹಾಗಾಗಿ ನಿಮಗೂ ಯಾರಿಗಾದರೂ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಇವನ್ ಅದರದ್ದು ನಾನು ರೆಸಿಪಿನೂ ಹಾಕಿರ್ತೀನಿ. ಮಿಲೆಟ್ ಹೆಲ್ತ್ ಮಿಕ್ಸ್ ಪೌಡರ್ ಆಗಿರ್ಬೋದು, 2ರಿಂದ ಆಲ್ಮೋಸ್ಟ್ ನನ್ನ ಚಾನಲಲ್ಲಿ 3 ವೀಡಿಯೋ ನಾನು ಹೇಗೆ ಮಾಡ್ತೀನಿ, ಅದು ಪ್ರೋಸೆಸ್ ಹೇಗಿರುತ್ತೆ ಅಂತ ಹೇಳಿ ಪ್ರತಿಯೊಂದು ನಾನು ಲೈವ್ ಆಗಿ ತೋರಿಸಿದ್ದೀನಿ. ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಒಂದ್ಸತಿ ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಕಂಪ್ಲೀಟ್ ಡೀಟೇಲ್ಸು ಗೊತ್ತಾಗುತ್ತೆ.
ಇವಾಗ ನೋಡಿ ಚೆನ್ನಾಗಿ ಈ ಥರ ಕುದೀತಾ ಇದೆಯಲ್ವಾ, ಕುದೀತಾ ಇದೆ. ಸ್ವಲ್ಪ ಅದು ಗಟ್ಟಿ ಬರುತ್ತೆ ನಮಗೆ. ಈ ಥರ ಹದ ಬಂದರೆ ನಾನು ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡಿದ್ದೀನಿ. ಬೇಕಂದರೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರೆಲ್ಲ ಸೇರಿಸ್ಕೊಂಡು ಮಾಡ್ಕೊಬೋದು. ಇದು ಬಾಯಿಲ್ಡ್ ರೈಸು, ಮಂಗಳೂರು ರೈಸ್ ಅಂತ ಹೇಳ್ತೀವಲ್ವ, ಬಾಯಿಲ್ಡ್ ರೈಸು. ಅದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಸೋರೆಕಾಯಿ ಸಾರಾಗಿರ್ಬೋದು, ಬೂದ್ಗುಂಬಳಕಾಯಿ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ನಾನು ಇದು ಬಾಯಿಲ್ಡ್ ರೈಸ್ ಜೊತೆಗೆ ನಾನು ಇದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ತುಂಬ ಸಿಂಪಲಾಗಿ ಇವತ್ತು ನಾನು ಮಾಡಿರೋ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.